ಕ್ವಶನ್ ನಂಬರ್ 1, 5.125 ಭಿನ್ನ ರಾಶಿಯಾಗಿ ಪರಿವರ್ತಿಸಿರಿ. ಅಂದರೆ ರೀತಿ 1, 5.125 ಭಿನ್ನ ರಾಶಿಯಾಗಿ ಬರ್ಕೋಬೇಕಾಗಿತ್ತು ಅಂದ್ರೆ ನಾವು ಹೆಂಗೆ ಬರ್ಕೋತೀವಿ? ಮೊದಲು ಪಾಯಿಂಟ್ ತಗೋತೀವಿ. 5125 ಪಾಯಿಂಟ್ ಅಂದ್ರೆ 1 1 2 3 ಅದಾವ. 1 2 3 0 ಕೊಡ್ತೀವಿ. ಇದ್ರ ಭಾಗಾಕಾರ ಮಾಡ್ಕೋತೀವಿ. 5125 ಭಾಗಲೇ 1000, 1000 5ಲೇ 5000, 0 125 ರಿಮೈಂಡಿಂಗ್ ಉಳಿತು. ಹೌದಲ್ಲ? ಇದು ನಾವು ಭಿನ್ನರಾಶಿಯಲ್ಲಿ ಬರೀಬೇಕಾಗಿತ್ತು ಅಂದ್ರೆ ಮಿಶ್ರ ಭಿನ್ನರಾಶಿಯಲ್ಲಿ ಬರೀಬೇಕಾಗಿತ್ತು ಅಂದ್ರೆ 5 ಪೂರ್ಣಾಂಕ ಆಯಿತು. 125 ಅಂಶದಲ್ಲಿ ಹೋಯಿತು, 1000 ಛೇದದಲ್ಲಿ ಬಂತು. ಇದು ಇಷ್ಟಾದನು ಅಪ್ಸರಸ್ದಾಗ ಇಲ್ಲ. ಮತ್ತು ಹೆಂಗೆ ಮಾಡೋದು? ಅವ್ರು ಏನು ಮಾಡ್ಯಾರ? 125/1000 ಇದಿಷ್ಟೇ ಕಟ್ ಮಾಡ್ಯಾರ. ಅಂದ್ರೆ 25 ಎಷ್ಟಲೇ? 25 5ಲೇ 25 4ಲೇ 100, 0ಕ್ಕೆ 0 ಇನ್ನೊಮ್ಮೆ ಕಟ್ ಮಾಡಿರಿ. 5 1ಲೇ 5 8ಲೇ ಅಂದ್ರೆ 5 ಪೂರ್ಣಾಂಕ 1 8 ಇಷ್ಟೆಲ್ಲ ಮಾಡೋದು ಯಾಕಪ್ಪ? ರೀತಿ 2ರಲ್ಲಿ ನೋಡ್ರಿ ಎಷ್ಟು ಸರಳ ಅದ. ರೀತಿ 2 ಅಂದ್ರೆ 5.125 ಇದನ್ನು ನಾವು 5 ಪೂರ್ಣಾಂಕ ಮಾಡ್ಕೊಂಡ್ಬಿಡ್ತೀವಿ. ಯಾಕಂದರೆ ಇದು ಪೂರ್ಣಾಂಕನೇ ಅದ. ಪೂರ್ಣಾಂಕ ಮಾಡ್ಕೊಂಡ್ಬಿಡ್ತೀವಿ. 125 125 ಅಪಾನ್ ಪಾಯಿಂಟ್ ಅಂದ್ರೆ 1 1 2 3 ಅದಾವ. 1 2 3 0 ಆಯಿತು. ಇದೇ ರೂಪದಲ್ಲಿ ಆದವಳು ಇಲ್ಲಿ 125 1ಲೇ 125 8ಲೇ 5 ಪೂರ್ಣಾಂಕ 1 8 ಯಾವ ಆಪ್ಷನ್ಸ್ ಆಗ್ತದ? ದ ರೈಟ್ ಆಪ್ಷನ್ಸ್ ಸಿ. ರೈಟ್ ಆಪ್ಷನ್ಸ್ ಸಿ. ಅರ್ಥ ಆಯ್ತಾ? ಕ್ವಶನ್ ನಂಬರ್ 2, 10 ಮೀಟರ್ ಎಂಬುದು 10 ಕಿಲೋಮೀಟರ್ಗಳ ಶೇಕಡ ಎಷ್ಟು ಅಂತ ಪ್ರಶ್ನೆ ಅದು. ಅಂದರೆ 10 ಕಿಲೋಮೀಟರ್ ಎಂಬುದು 10 ಕಿಲೋಮೀಟರ್ ಎಂಬುದು ಶೇಕಡ ಎಷ್ಟು ಅಂತ ಕೇಳ್ತಾರೆ. ಅಂದ್ರೆ 10 ಕಿಲೋಮೀಟರ್ ಇಂಟು ಎಷ್ಟು ಕಿಲೋಮೀಟರ್? ಎಷ್ಟು ಅಂದರೆ ಎಕ್ಸ್ ಪರ್ಸೆಂಟೇಜಕ್ಕೆ ಇಂಟು 10 ಮೀಟರ್ ಆಯಿತು. ಈ ಸಮೀಕರಣದಲ್ಲಿ ಎಕ್ಸದ ಬೆಲೆಯನ್ನು ಕಂಡು ಹಿಡಿದು ಬಿಟ್ಟರೆ ನಮ್ಮ ಕೆಲಸ ಮುಗೀತು. ಅಂದ್ರೆ 10 ಕಿಲೋಮೀಟರ್, ಇಲ್ಲಿ ಮೀಟರ್ ಅದ, ಇಲ್ಲಿ ಕಿಲೋಮೀಟರ್ ಅದ. ಸಮೀಕರಣದಲ್ಲಿ ಒಂದು ಛೇದ ಹೊಡಲಿಕ್ಕೆ ತೊಂದರೆ ಆಗ್ತದೆ. ಅಷ್ಟು ಮೀಟರೇ ಮಾಡ್ಕೋರಿ ಒಂದು, ಅಷ್ಟು ಕಿಲೋಮೀಟರ್ ಮಾಡ್ಕೋರಿ ಒಂದು. ಈ 10 ಕಿಲೋಮೀಟರ್ ಇದನ್ನು ಮೀಟರ್ ಮಾಡ್ಕೊಂಡ್ಬಿಡಮು. ಇದನ್ನು ಮೀಟರ್ ಮಾಡ್ಕೋಬೇಕಾಗಿತ್ತು ಅಂದ್ರೆ ಎಷ್ಟರಿಂದ ಗುಣಿಸಬೇಕು? 1000ದಿಂದ ಗುಣಿಸಬೇಕು. ಏನಾಯ್ತಿದು? ಮೀಟರ್ ಇಂಟು ಎಕ್ಸ್ ಪರ್ಸೆಂಟೇಜ್ ಈಕ್ವಲ್ ಟು 10 ಮೀಟರ್. ಇಷ್ಟಾಯಿತು. ಅಂದರೆ ಇವೆರಡು ಕ್ಲಿಯರ್ ಮಾಡ್ಕೋರಿ. 1 1ಲೇ 1 1 2 3 4 1 2 3 4 ಮೀಟರ್ ಆಯಿತು. ಇಂಟು ಎಕ್ಸ್ ಪರ್ಸೆಂಟೇಜ್ ಈಕ್ವಲ್ ಟು 10 ಮೀಟರ್. ಎಕ್ಸ್ ಪರ್ಸೆಂಟೇಜ್ ಈಕ್ವಲ್ ಟು 10 ಮೀಟರ್ ಸರ್ವಸ್ವ ಭಾಗಲೇ. ಯಾಕೆ ಇಲ್ಲಿ ಇಂಟು ಅದ, ಈ ಕಡೆ ಬರುವಾಗ ಏನಾಗ್ತದೆ? ಭಾಗಾಕಾರ ಆಗ್ತದೆ. ಎಷ್ಟಾಯಿತು? ಇಷ್ಟಾಯಿತು. ಈಕ್ವಲ್ ಟು ಛೇದ ಹಾಕೋರಿ. 0 0 ಹೋಯಿತು. ಈಕ್ವಲ್ ಟು
1/1000 ಆಯಿತು. 1/1000 ಆಯಿತು. 1/1000 ಅಂದರೆ ಇದು ದಶಮಾಂಶ ತೆಗಿಡ್ರಿ. ದಶಮಾಂಶ ಕೊಡ್ರಿ. 0. ಹಾಂ, ಇನ್ನೊಂದು ಇಂಟು ಹಾಕೋಬೇಕಲ್ಲ ಇದಕ್ಕೆ. ಈ ಪರ್ಸೆಂಟೇಜ್ ಒಂದು ಅದಲ್ಲ, ಇಂಟು ಪರ್ಸೆಂಟೇಜ್ ಅಂದರೆ ಎಷ್ಟು? 100 ಹಾಕೊಂಬಿಡ್ರಿ. ಈ 0 ಕಟ್ಟಾಯಿತು. 1/10 ಉಳಿತು. ಹೌದಲ್ಲ? 1/10 ಅಂದ್ರೆ ಹುಡುಗಾಗಿ 0.1 ಪರ್ಸೆಂಟೇಜ್ದಾಗ ಹೇಳಬೇಕಾಗ್ಯದ. ಅದಕ್ಕೆ ನಾವು ಶೇಕಡ ಚಿಹ್ನವನ್ನು ಕೊಟ್ಟಿವಿ. ದ ರೈಟ್ ಆಪ್ಷನ್ಸ್ ಎಷ್ಟು? ಎ. ದ ರೈಟ್ ಆಪ್ಷನ್ಸ್ ಎ. ಅರ್ಥ ಆಯಿತು? ಕ್ವಶನ್ ನಂಬರ್ 3. 20.2 18.01 ಗುಣಿಸಿದಾಗ ದಶಮಾಂಶವಿಲ್ಲದಂತೆ ಪೂರ್ಣ ಸಂಖ್ಯೆಯಾಗಿ ಮಾಡಿದಾಗ ದೊರೆಯುವ ಗುಣಲಬ್ಧವೆಷ್ಟು ಅಂತ ಕೇಳ್ತಾರೆ. ಗುಣಾಕಾರ ಮಾಡ್ಕೋಬೇಕಷ್ಟೆ. ಇದಕ್ಕೆ 18.1 ಗುಣಿಸಿದಾಗ ಅಂತಾರೆ. ಅಂದರೆ ಮೊದಲ ಗುಣಾಕಾರವನ್ನು ಮಾಡ್ಕೊಂಬಿಡೋಣ ಅಂತ. ಅಂದರೆ 20.2 ಇಂಟು 18.01 ಗುಣಾಕಾರವನ್ನು ಮಾಡೋದು. ಮೊದಲು ಪಾಯಿಂಟ್ ಇಲ್ಲ ಅಂತ ತಿಳ್ಕೊಂಡು ಗುಣಾಕಾರ ಮಾಡಿರಿ. ಆಮೇಲೆ ಪಾಯಿಂಟವನ್ನು ಮತ್ತೆ ನಾವು ಹೊಳೆ ವಾಪಸ್ ಕೊಡ್ಲಿಕ್ಕೆ ಬರ್ತದೆ. ಅಂದ್ರೆ 1 2 2 ಈ 1 ಮಾಡ್ಲಕತ್ತೀನಿ. 1 2 2 1 0 0 1 2 2 1 ಮುಗೀತು. ಅದಕ್ಕೆ ಒಂದು ಜಾಗ ಬಿಡ್ತೀವಿ. 0 ಗುಣಾಕಾರ ಮಾಡಿದಾಗ ಉತ್ತರ 0 ಬರ್ತಾವೆ. 0 2 0 0 0 0 0 2 2 0 0 ಹೌದಲ್ಲ? 0 ಮುಗೀತು. ಇನ್ನು ಇಲ್ಲಿ 2 ಸ್ಥಾನವನ್ನು ಬಿಡಬೇಕು. ಹೌದನಲ್ಪ? ಹಾಂ, ನೆನಪದನಿಲ್ಲ? ಹ್ಞೂ. ಇನ್ನು 8 ಮಾಡಬೇಕು. 8 2 16 ಕೈಲ 1 6 8 0 0 0 1 1 8 2 16 14 16 ಕೈಲ ಬೇಕಾಗಿಲ್ಲ, ಯಾಕಂದ್ರೆ ಕೊನೆಯ ಅಂಕಿ ಅದು. ಇನ್ನು ಇದ್ರದ್ದು ಮುಗೀತು. ಇನ್ನು 1ರಿಂದ ಗುಣಾಕಾರ ಮಾಡಬೇಕು. ಅಂದ್ರೆ 3 ಸ್ಥಾನವನ್ನು ಬಿಡಬೇಕು. 1 2 2 1 0 0 1 2 2 0ಯಿಂದ ಗುಣಾಕಾರ ಮಾಡಿದಾಗ ಉತ್ತರ 0 ಬರ್ತದೆ. 1ರಿಂದ ಗುಣಾಕಾರ ಮಾಡಿದಾಗ ಉತ್ತರ ಎದಕ್ಕೆ ಗುಣಾಕಾರ ಮಾಡ್ತಿರ್ತೀರಿ ಅಷ್ಟೇ ಬಂದುಬಿಡ್ತದೆ. ಏನು ಮಾಡಬೇಕೆಲ್ಲ ಇವು ಎಡಿಷನ್ ಕೂಡಿಸ್ಬೇಕು. 2ಕ್ಕೆ 2 0 0 0 2 0 6 8 0 1 2 3 6ಕ್ಕೆ 6 2 1 3. ಇಲ್ಲಿ ನೋಡ್ರಿ, ಇಲ್ಲಿ ಇದು 1 ಸ್ಥಾನ, ಇಲ್ಲಿ 2 ಸ್ಥಾನ, ಒಟ್ಟು ಎಷ್ಟು ಸ್ಥಾನ? 3 ಸ್ಥಾನ. ಅದು ನಾವು ಅದಕ್ಕೆ ಏನು ಮಾಡಬೇಕು? ಉತ್ತರಕ್ಕೆ 3 ಸ್ಥಾನವನ್ನು ಬಲದಿಂದ ಕೊಡಬೇಕು. 1 2 3 ಸ್ಥಾನ ಆಯಿತು. ಪಾಯಿಂಟವನ್ನು ಇಲ್ಲಿ ಕೊಟ್ಟೆ. ಎಷ್ಟಾಯಿತು ಆನ್ಸರ್? ಎಷ್ಟಾಯಿತು? 366.802 ಆಯಿತು. ದಶಮಾಂಶವಿಲ್ಲದಂತೆ ದಶಮಾಂಶವಿಲ್ಲದಂತೆ ಅಂದಾರಂದ್ರೆ ನಾವೇನು ಮಾಡಬೇಕು? ಇದು ಅಷ್ಟು ಕೂಡಿ ಕೂಡಿಸ್ಬೇಕು. ಯಾಕೆ ಕೂಡಿಸ್ಬೇಕು? 363 ಇರಲಿಲ್ಲ, ಅದಕ್ಕಿಂತ ತಪ್ಪದು. 363 ಇದು ಅಷ್ಟು ಕೂಡಿಸಿ 1 ಮಾಡಿ ಇದರ ಕೂಡಿಸ್ಬೇಕು. ಹಾಂ, ಅಕಸ್ಮಾತ್ ಇದು 8 ಇದ್ದಿದ್ದನ್ನ 8ಕ್ಕಿಂತ ಸಾಣ 5ಕ್ಕಿಂತ ಸಾಣದಿತ್ತು ಅಂದ್ರೆ ಕೂಡಿಸಂಗಿಲ್ಲ. ಅಂದ್ರೆ 363 ಪ್ಲಸ್ 1 ಈಕ್ವಲ್ ಟು 364 ಆಯಿತು. ದ ರೈಟ್ ಆಪ್ಷನ್ಸ್ ಎಷ್ಟು? ಸಿ. ರೈಟ್ ಆಪ್ಷನ್ಸ್ ಸಿ. ಕ್ವಶನ್ ನಂಬರ್ 4. ಒಬ್ಬ ಹುಡುಗನು ರಾತ್ರಿ 10:45 ಮಲಗಿ ಮರುದಿನ 6:30 ಏಳುತ್ತಾನೆ. ಅವನು ಎಷ್ಟು ಗಂಟೆಗಳ ಕಾಲ ಮಲಗಿದನು?
ಅನ್ನುವಂಥ ಪ್ರಶ್ನೆ ಅದು. ನೋಡ್ರಿ, ಅಂದ್ರೆ ನಾವು ಏನು ಹೇಳಿದ್ದೆ ನಿಮಗೆ, ರಾತ್ರಿ 12ರವರೆಗೆ ನೀವು ಲೆಕ್ಕಾಚಾರವನ್ನು ಮಾಡಂತ ಹೇಳಿದ್ದೆ ನಾನು. ರಾತ್ರಿ 12ರವರೆಗೆ ಲೆಕ್ಕಾಚಾರ ಮಾಡಂತ ಹೇಳಿದ್ದೆ. ಅಂದರೆ ರಾತ್ರಿ 12 12ರವರೆಗೆ ರಾತ್ರಿ 12ರವರೆಗೆ ಅಷ್ಟೇ ಲೆಕ್ಕಾಚಾರ ಮಾಡೋಣ ಮೊದಲು. ಅಂದ್ರೆ 12ರವರೆಗೆ ಲೆಕ್ಕಾಚಾರ ಮಾಡುವ ಅಂದ್ರೆ 12 ಗಂಟೆಯಲ್ಲಿ ಏನು ಮಾಡಬೇಕು, 12 ಗಂಟೆಯಲ್ಲಿ 10 ಗಂಟೆ 45 ನಿಮಿಷವನ್ನು ಕಳೆದು ಬಿಡ್ರಿ, ಮೈನಸ್ 10 ಗಂಟೆ 45 ನಿಮಿಷವನ್ನು ಮೈನಸ್ ಮಾಡಬೇಕು. ಈ ಇಂಥ ಸಂದರ್ಭದಲ್ಲಿ 12 ಗಂಟೆಯನ್ನು ನಾವು ಹೆಂಗೆ ಬರ್ಕೋಬೇಕು ಅಂದ್ರೆ 11 ಗಂಟೆ 60 ನಿಮಿಷ ಅಂದರೂ ಒಂದೇ, 12 ಗಂಟೆ ಅಂದ್ರೆ ಒಂದೇ ಅಲ್ಲ, ಮೈನಸ್ 10 ಗಂಟೆ 45 ನಿಮಿಷ. ನಿಮಿಷಕ್ಕೆ ನಿಮಿಷ ಆಯಿತು, 5 ಕೈಲ 1 ಉಳಿತು, ಗಂಟೆಗೆ ಗಂಟೆ ಆಯಿತು, 1ಕ್ಕೆ 1 0, 1 ಗಂಟೆ 45 ನಿಮಿಷ ಆಯಿತು. 1 ಗಂಟೆ 45 ನಿಮಿಷ ಎಲ್ಲಿಯವರೆಗೆ? ಇದು ರಾತ್ರಿ 12 ಗಂಟೆಯವರೆಗೆ. ಇನ್ನು ರಾತ್ರಿ 12ರಿಂದ 7ವರೆಗೆ ಅಂದ್ರೆ ಎಷ್ಟು ಕೇಳ್ತಾನವ? 6 ಗಂಟೆ 30 ನಿಮಿಷ ಕೇಳ್ತಾನೆ. ಅಂದ್ರೆ ರಾತ್ರಿ 12ರಿಂದ ಎಲ್ಲಿಯವರೆಗೆ? 6 ಗಂಟೆ 30 ನಿಮಿಷದವರೆಗೆ. 6 ಗಂಟೆ 30 ನಿಮಿಷದವರೆಗೆ ಎಷ್ಟು ಸಮಯ ಆಗ್ತದ? 6 ಗಂಟೆ 30 ನಿಮಿಷನೇ ಆಗಿಬಿಡ್ತದೆ. 6 ಗಂಟೆ 30 ನಿಮಿಷನೇ ಆಗಿಬಿಡ್ತದೆ. ಅಂದರೆ ಒಟ್ಟು ಮಲಗಿದ ಅವಧಿ ಎಷ್ಟು ಅಂದ್ರೆ ಇವೆರಡು ಏನು ಮಾಡಬೇಕು? ನಾವು ಕೂಡಿಸಿಬಿಡ್ರಿ, ಇವೆರಡು ಕೂಡಿಸ್ಬಿಡಬೇಕು. ಇವೆರಡು ಕೂಡಿಸ್ಬಿಡಬೇಕು. ಅಂದ್ರೆ 6 ಗಂಟೆ 30 ನಿಮಿಷ ಪ್ಲಸ್ 1 ಗಂಟೆ 15 ನಿಮಿಷ 5 4 ಗಂಟೆ 6 1 7 ಗಂಟೆ 45 ನಿಮಿಷ. 7 ಗಂಟೆ 45 ನಿಮಿಷ ಆನ್ಸರ್ದಾಗಾದನು, ಆಪ್ಷನ್ಸ್ದಾಗಾದನು. ದ ರೈಟ್ ಆಪ್ಷನ್ಸ್ ಸಿ. ರೈಟ್ ಆಪ್ಷನ್ ಸಿ. ನೋಡಿ ಸಾತ್ವಿಕ್ ಹೆಂಗೆ ಚಂದ ಮಾತಾಡ್ತಾನೆ, ಉಳ್ಕಿದ್ದವ್ರು ಯಾರು ಮಾತಾಡೋದಿಲ್ಲ. ಕ್ವಶನ್ ನಂಬರ್ 5. ಒಂದು ವರ್ಷದ ಏಪ್ರಿಲ್ 1ನೇ ತಾರೀಕು ಸೋಮವಾರ. ಹಾಗಾದರೆ ಅದೇ ವರ್ಷದ ಏಪ್ರಿಲ್ 18 ಯಾವ ವಾರ? ಅಂದರೆ ಒಂದೇ ವರ್ಷದಲ್ಲಿರುವಂಥ ಏಪ್ರಿಲ್ ತಿಂಗಳಲ್ಲಿಯೇ ಲೆಕ್ಕಾಚಾರ ಇದೆ. ಅಂದರೆ ಏಪ್ರಿಲ್ 1 ಅಂತಾರವರು. ಏಪ್ರಿಲ್ ತಿಂಗಳಲ್ಲಿರುವ 1ನೇ ತಾರೀಕು ಯಾವ ವಾರ ಅಂತಾರ? ಯಾವ ವಾರ ಅಂತಾರವರು? ಸೋಮವಾರ ಅಂತಾರ. ಸೋಮವಾರ. ಇನ್ನು ಸೋಮವಾರಗಿಂದ ನೆಕ್ಸ್ಟ್ ಸೋಮವಾರ ಯಾವ ತಾರೀಕು ಆಗ್ತದ ಅಂದ್ರೆ ಮುಂದಿನ ಸೋಮವಾರ ಮತ್ತೆ ಸೋಮವಾರ ಬರಬೇಕು. ಯಾವ ಬರ್ತದ? 7 ದಿನ ಆಗಿಂದ ಬರ್ತದೆ. ಹೌದಲ್ಲ? 7 ದಿನ ಆಗಿಂದ ಬರ್ತದೆ. ಅದಕ್ಕೆ 1 + 7 ಈಕ್ವಲ್ ಟು 8ನೇ ವಾರ. 8ನೇ ತಾರೀಕು ಸೋಮವಾರ ಆಗ್ತದ. ಹೌದಲ್ಲ? ಎಷ್ಟಾಗ್ತದ? ಇದು 1ನೇ ತಾರೀಕು ಸೋಮವಾರ ಆಯಿತು ಅಂದ್ರೆ ಹೊಳ್ಳಿ 8ನೇ ತಾರೀಕು ಸೋಮವಾರ ಆಗ್ತದ. ಆಮೇಲೆ ಮತ್ತೆ ಸೋಮವಾರ ಯಾವ ಬರ್ತದಪ್ಪ? ಮತ್ತೆ 7 ದಿನ ಆಗಿಂದ ಬರ್ತದ. ಎಷ್ಟು ಬರ್ತದ? 7 ದಿನ ಆಗಿಂದ ಬರ್ತದ. ಅದು 8ನೇ ತಾರೀಕದಲ್ಲಿ ಏನು ಮಾಡಬೇಕು? ಮತ್ತೆ 7 ಕೂಡಿಸ್ರಿ. ಎಷ್ಟಾಗ್ತದ? 8 15. 15ನೇ ತಾರೀಕು ಮತ್ತೆ ಸೋಮವಾರ ಬರ್ತದ. 15ನೇ ತಾರೀಕು ಸೋಮವಾರ ಬರ್ತದ. ಅವ್ರೇನು ಕೇಳ್ಯಾರ? ಇನ್ನು ಮತ್ತೆ ಹೊಳ್ಳಿ 15ರಾಗ 7 ಕೂಡಿಸಿದ್ರೆ ಮತ್ತೆ ಮುಂದಿನ ವಾರ ಬರ್ತದ. ಆದ್ರೆ
15ಗಿಂದ 16ನೇದ್ದು. 16ನೇದ್ದು ಎಷ್ಟನೇ ವಾರ? ಮಂಗಳವಾರ. 17ನೇದ್ದು ಬುಧವಾರ. 18ನೇದ್ದು ಗುರುವಾರ. ಅವ್ರು 18ನೇ ಏಪ್ರಿಲ್ 18 ಯಾವ ವಾರ ಅಂದಾರ? ಯಾವ್ದಾಗ್ತದ? ಗುರುವಾರ ಆಗ್ತದ. ದ ರೈಟ್ ಆಪ್ಷನ್ಸ್ ಎ. ದ ರೈಟ್ ಆಪ್ಷನ್ಸ್ ಎ.